ನಮಸ್ಕಾರ. ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಆದಾಯದಲ್ಲಿ ಹೊಸ ದಾಖಲೆಯತ್ತ ಹಾಸನಾಂಬೆ ಹೆಜ್ಜೆ. ಈ ಬಾರಿಯ ಮಹೋತ್ಸವ ಕಾಣಿಕೆ 25.59 ಕೋಟಿಗೆ ಏರಿಕೆ. ಹುಂಡಿಯಲ್ಲಿ ಚಿನ್ನ, ಬೆಳ್ಳಿ, ನಿಷೇಧಿತ ನೋಟು, ಭಕ್ತರ ಪತ್ರಗಳು ಪತ್ತೆ. ನಾನು ಶಿಸ್ತಿನ ಜೊತೆ ನಿಲ್ಲುತ್ತೇನೆ, ಎಲ್ಲಿ ಮಾತನಾಡಬೇಕು ಅಲ್ಲಿ ಮಾತನಾಡುತ್ತೇನೆ. ಯತೀಂದ್ರಗೆ ಡಿಕೆಶಿ ಪರೋಕ್ಷ ಗುನ್ನ. ರಾಜಕೀಯ ಮುಖಂಡರ ಏಕವಚನ ವಾರ್. ಮುಳ್ಳಂದಿ ಮುಖದ ಕಾಮಿಡಿ ಪೀಸ್ ಎಂದ ಸಿಂಹ. ಅಯೋಗ್ಯ 50-50 ಬಿಸ್ಕಟ್ ಫೇವರಿಟ್ ಎಂದು ಪ್ರದೀಪ್ ಈಶ್ವರ್ ತಿರುಗೇಟು. ನಿರೀಕ್ಷೆಯಂತೆಯೇ ಈ ಬಾರಿಯ ಹಾಸನಾಂಬೆ ಹಾಗೂ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ಕಾಣಿಕೆ ರೂಪದಲ್ಲಿ ದಾಖಲೆ ಪ್ರಮಾಣದ ಆದಾಯ ಸಂಗ್ರಹವಾಗಿದೆ. ಈ ಸಲ ಅಕ್ಟೋಬರ್ 9ರಿಂದ 23ರವರೆಗೆ ಜಾತ್ರಾ ಮಹೋತ್ಸವ ಜರುಗಿತು. ಈ ಅವಧಿಯಲ್ಲಿ 26,06,691 ಮಂದಿ ಭಕ್ತರು ದೇವಿಯ ದರ್ಶನ ಪಡೆದಿದ್ದಾರೆ. ಇದು ಹಾಸನಾಂಬೆ ಜಾತ್ರಾ ಮಹೋತ್ಸವದ ಇತಿಹಾಸದಲ್ಲೇ ಅತ್ಯಧಿಕ ಸಂಖ್ಯೆಯಾಗಿದೆ. ಜಾತ್ರೋತ್ಸವಕ್ಕೆ ವಿದ್ಯುಕ್ತ ತೆರೆಬಿದ್ದ ನಂತರ ಶುಕ್ರವಾರ ಬೆಳಗ್ಗೆಯಿಂದ ನಗರದ ತೇರಾಪಂತ್ ಭವನದಲ್ಲಿ ಹುಂಡಿ ಎಣಿಕೆ ಕಾರ್ಯ ಆರಂಭವಾಗಿದ್ದು, ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ, ದೇವಾಲಯದ ಆಡಳಿತಾಧಿಕಾರಿ ಮಾರುತಿ ಅವರ ನೇರ ಮೇಲ್ವಿಚಾರಣೆಯಲ್ಲಿ ಬಿಗಿ ಭದ್ರತೆಯೊಂದಿಗೆ ನಡೆಯಿತು. ಅಧಿಕಾರಿಗಳು ಹಾಗೂ ಸಿಬ್ಬಂದಿ, ಬ್ಯಾಂಕ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಎಣಿಕೆ ಕಾರ್ಯದಲ್ಲಿ ತೊಡಗಿದ್ದು, ಬಿಗಿ ಭದ್ರತೆಗಾಗಿ ಸಿಸಿ ಕ್ಯಾಮೆರಾ ಹಾಗೂ ಪೊಲೀಸ್ ಭದ್ರತೆ ಏರ್ಪಡಿಸಲಾಗಿತ್ತು. ಮಧ್ಯಾಹ್ನ 3 ಗಂಟೆಯವರೆಗೆ ಎಣಿಕೆ ನಂತರ ಹಾಸನಾಂಬೆಯ ಹುಂಡಿಯಲ್ಲಿ 3.30 ಕೋಟಿ ರೂಪಾಯಿ ಸಂಗ್ರಹವಾಗಿತ್ತು. ಅಲ್ಲಿಗೆ 1,300 ರೂಪಾಯಿ ಟಿಕೆಟ್ ಮಾರಾಟದಿಂದ 21.82 ಕೋಟಿ ಸೇರಿ ಹಾಸನಾಂಬೆಯ ಈ ಬಾರಿಯ ಆದಾಯ 25.53 ಕೋಟಿಯಾಗಿದೆ. ಹಾಗೆಯೇ ಹಾಸನಾಂಬೆ ದೇವಿಗೆ ಹಾರಕೆ ರೂಪದಲ್ಲಿ 75 ಗ್ರಾಂ ಚಿನ್ನಾಭರಣ, 1.58 ಕೆಜಿ ಬೆಳ್ಳಿ, 1 ಕೆಜಿ ತೂಕದ ಬೆಳ್ಳಿ ಗಂಟೆ ಬಂದಿದೆ. ಸಿದ್ದೇಶ್ವರ ಸ್ವಾಮಿ ಹುಂಡಿಯಲ್ಲಿ 15,17,785 ರೂಪಾಯಿ ಸಂಗ್ರಹವಾಗಿದೆ. ಇನ್ನು ಹುಂಡಿಯಲ್ಲಿ ಹಣ, ಚಿನ್ನಾಭರಣ ಮಾತ್ರವಲ್ಲದೆ ಈಗಾಗಲೇ ನಿಷೇಧವಾಗಿರುವ 1,500 ಮುಖಬೆಲೆಯ ನೋಟುಗಳು ಪತ್ತೆಯಾಗಿವೆ. ಇವುಗಳ ಜೊತೆಗೆ ಕೆನಡಾ, ಇಂಡೋನೇಷಿಯಾ, ಯುನೈಟೆಡ್ ಸ್ಟೇಟ್ಸ್, ಮಾಲ್ಡೀವ್ಸ್ ಸೇರಿದಂತೆ ವಿವಿಧ ದೇಶಗಳ ಕರೆನ್ಸಿಗಳು ಸಿಕ್ಕಿವೆ. ಅಮೆರಿಕದ $5 ನೋಟು ಸೇರಿದಂತೆ ವಿವಿಧ ದೇಶಗಳ ಹಣವನ್ನು ಭಕ್ತರು ದೇವಿಗೆ ಕಾಣಿಕೆ ರೂಪದಲ್ಲಿ ಅರ್ಪಿಸಿದ್ದಾರೆ. ಇದು ದೇವಿಯ ಮಹಿಮೆ ದೇಶ ವಿದೇಶಗಳಲ್ಲೂ ಹರಡಿರುವುದಕ್ಕೆ ಸಾಕ್ಷಿಯಾಗಿದೆ. ಅಷ್ಟೇ ಅಲ್ಲದೆ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ದೇವಿಯನ್ನ ಕೋರಿ ಬರೆದ ಪತ್ರಗಳು ಸಹ ಪತ್ತೆಯಾಗಿವೆ. 2025ನೇ ಸಾಲಿನ ಹಾಸನಾಂಬ ಜಾತ್ರಾ ಮಹೋತ್ಸವದ ಹುಂಡಿ ಎಣಿಕೆ ಕಾರ್ಯ ಮುಕ್ತಾಯಗೊಂಡಿದ್ದು, ನಿನ್ನೆಯವರೆಗೆ ಟಿಕೆಟ್ ಮತ್ತು ವಿವಿಧ ಮೂಲಗಳಿಂದ 21,91,75,052 ರೂಪಾಯಿ ಆದಾಯ ಬಂದಿತ್ತು. 21,91,75,052 ರೂಪಾಯಿ ಆದಾಯ ಬಂದಿತ್ತು. ಈ ದಿನ ಹುಂಡಿ ಎಣಿಕೆ ಕಾರ್ಯ ಮುಕ್ತಾಯಗೊಂಡಿದ್ದು 3,68,12,275 ರೂಪಾಯಿ ಆದಾಯ ಬಂದಿದೆ. ಒಟ್ಟು ಈ ಬಾರಿ ದೇವಾಲಯಕ್ಕೆ 25,59,87,327 ರೂಪಾಯಿ ಆದಾಯ ಸಂದಾಯವಾಗಿದೆ. ಜೊತೆಗೆ ಚಿನ್ನ 75 ಗ್ರಾಮ್ ಮತ್ತು ಬೆಳ್ಳಿ 1 ಕೆಜಿ 58 ಗ್ರಾಮ್ ಸಂದಾಯವಾಗಿದೆ. ಥ್ಯಾಂಕ್ ಯು. ಈ ದಿನ ಹುಂಡಿ ಎಣಿಕೆಗಾಗಿ 300 ಜನ ಸಿಬ್ಬಂದಿಗಳು ಭಾಗವಹಿಸಿದರು ಮತ್ತು 50 ಜನ ಬ್ಯಾಂಕ್ ಸಿಬ್ಬಂದಿಗಳು ಭಾಗವಹಿಸಿದರು. ಹುಂಡಿ ಎಣಿಕೆ ಕಾರ್ಯವನ್ನು ಕ್ಲಿಯರ್ ಮಾಡಲಾಗಿದೆ. ಒಟ್ಟು 14 ಹುಂಡಿಗಳನ್ನ ಇಡಲಾಗಿತ್ತು. ಇನ್ಕ್ಲೂಡಿಂಗ್ ಈ ಹುಂಡಿ ಆದಾಯ ನಿನ್ನೆವರೆಗೆ ಸೇರಿಕೊಂಡಿತ್ತು. ಈವರೆಗೆ ಫಿಸಿಕಲ್ ಹುಂಡಿಯಾಗಿ 14 ಹುಂಡಿ ಇತ್ತು. 14 ಹುಂಡಿ ಕೂಡ ಎಣಿಕೆ ಮಾಡಲಾಗಿದೆ. ಜೊತೆಗೆ ಸಿದ್ದೇಶ್ವರ ಟೆಂಪಲ್ದು 15,71,000 ಆದಾಯ ಬಂದಿದೆ. ಇದು ಅಡಿಷನಲ್, ಅದು ಸಪ್ರೇಟ್ ಅಕೌಂಟು, ಹಾಗಾಗಿ ಅದಕ್ಕೆ ಎಕ್ಸ್ಟ್ರಾ 15,71,000 ಬಂದಿದೆ. ಥ್ಯಾಂಕ್ ಯು. ನಮ್ಮ ಹಾಸನಾಂಬ ಟೆಂಪಲ್ಗೆ 25,59,87,327 ರೂಪಾಯಿ ಎಲ್ಲ ಮೂಲಗಳಿಂದ ಇಷ್ಟು ಆದಾಯ ಬಂದಿದೆ. ಕಳೆದ ಬಾರಿ 12,49,00,000 ಆದಾಯ ಬಂದಿತ್ತು. ಈ ಬಾರಿ ಆಲ್ಮೋಸ್ಟ್ ಡಬಲ್ಗಿಂತ ಡಬಲ್ ಆದಾಯ ಬಂದಿದೆ. ಇಲ್ಲ ಆ್ಯಡ್ ಮಾಡಿಲ್ಲ. ಮೊನ್ನೆ ಸಂಜೆ 5 ಗಂಟೆವರೆಗಿತ್ತು, ಅದನ್ನು ಫೈನಲ್ ಮಾಡ್ಕೊಂಡಿದ್ದೀವಿ. 26,13,000 ಮೊನ್ನೆ ಸಚಿವರು ಏನು ಹೇಳಿದರು ಅದು ಕರೆಕ್ಟ್ ಇದೆ, ಅಷ್ಟಕ್ಕೆ ಕೊಟ್ಟಿದ್ದೀವಿ. ಹಣ ಡಬಲ್ ಆಗಲಿಕ್ಕೆ ಕಾರಣ ಮಾನ್ಯ ಉಸ್ತುವಾರಿ ಸಚಿವರು ಕೈಗೊಂಡಂತಹ ಶಿಸ್ತು. ಏನು ಸಿಬ್ಬಂದಿಗಳು ಅನಧಿಕೃತವಾಗಿ ಏನು ಒಳಗೆ ಬಿಡ್ತಾಯಿದ್ರು, ಮತ್ತು ನಾವು ಮೇಯ್ನ್ ರೋಡಲ್ಲಿ ಪ್ರೋಟೋಕಾಲ್ ಹೆಸರಲ್ಲಿ ಸಾವಿರಾರು ಜನನ ಬಿಡ್ತಾಯಿದ್ವಿ. ಶಿಷ್ಟಾಚಾರವನ್ನು ಲಿಮಿಟ್ ಮಾಡಿದ್ವಿ ಮತ್ತು ಹೆಚ್ಚಿನ ಪ್ರಮಾಣದ ಪಾಸ್ಗಳನ್ನ ವಿತರಣೆ ಮಾಡ್ತಾಯಿದ್ದು. ಅದನ್ನೆಲ್ಲ ಕೂಡ ಲಿಮಿಟಾಗಿ ಜಾತ್ರೆ ಶಿಸ್ತು ಬಂದಿದ್ದರಿಂದ, ಧರ್ಮದರ್ಶನಕ್ಕೆ ಹೆಚ್ಚು ಆದ್ಯತೆ ನೀಡಿದ್ರಿಂದ ಆದಾಯ ಹೆಚ್ಚಿಗೆ ಬಂದಿದೆ.
ಯಾರ ಹತ್ತಿರ ಏನು ಮಾತನಾಡಬೇಕೋ ಅಲ್ಲಿ ಮಾತನಾಡುತ್ತೇನೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಕೆಲ ಶಾಸಕರು ಶಿಸ್ತು ಕ್ರಮಕ್ಕೆ ಆಗ್ರಹಿಸಿದ್ದಕ್ಕೆ ಮಾಧ್ಯಮಗಳು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ಈ ಬಗ್ಗೆ ನಾನು ಈಗ ಮಾತನಾಡುವುದಿಲ್ಲ, ಎಲ್ಲಿ ಮಾತನಾಡಬೇಕೋ ಅಲ್ಲಿ ಮಾತನಾಡುತ್ತೇನೆ ಎಂದು ಉತ್ತರಿಸಿದರು. ನಾನು ಶಿಸ್ತಿನ ಜೊತೆ ನಿಲ್ಲುತ್ತೇನೆ, ಶಿಸ್ತು ನನ್ನ ಪಕ್ಷದ ಆದ್ಯತೆ ಎಂದು ಹೇಳುವ ಪರೋಕ್ಷವಾಗಿ ಯತೀಂದ್ರ ವಿರುದ್ಧ ಶಿಸ್ತು ಕ್ರಮಕ್ಕೆ ಆಗ್ರಹಿಸಿದ ಶಾಸಕರ ಆಗ್ರಹಕ್ಕೆ ಬೆಂಬಲ ವ್ಯಕ್ತಪಡಿಸಿದರು. ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಜಾಣ ನಡೆ ತೋರಿಸುತ್ತಿದ್ದಾರೆ. ಒಂದು ವೇಳೆ ಯತೀಂದ್ರ ಹೇಳಿಕೆಗೆ ಖಡಕ್ ಆಗಿ ಪ್ರತಿಕ್ರಿಯಿಸಿದರೆ ಮತ್ತೆ ಅದು ದೊಡ್ಡ ಮಟ್ಟದ ಸುದ್ದಿಯಾಗಲಿದೆ ಎನ್ನುವುದನ್ನು ಅರಿತಿರುವ ಡಿಕೆಶಿ ಎಲ್ಲಿ ಮಾತನಾಡಬೇಕೋ ಅಲ್ಲಿ ಮಾತನಾಡುತ್ತೇನೆ ಎಂದಷ್ಟೇ ಹೇಳಿದ್ದಾರೆ. ರಾಮನಗರ ಎಂಎಲ್ಎ ಮತ್ತೆ ಕುಂದಲ್ ಎಂಎಲ್ಎಗೆ ಪದೇ ಪದೇ ಅಧಿಕಾರ ಹಂಚಿಕೆ ಬಗ್ಗೆ ಹೇಳಿಕೆ ಕೊಡ್ತಾರೆ. ಯಾರಿಗಾದ್ರೂ ಯತೀಂದ್ರ ಅವ್ರಿಗೂ ನೋಟಿಸ್ ಜಾರಿ ಮಾಡ್ತೀರಾ ಸರ್ ಪಕ್ಷದ ವತಿಯಿಂದ? ಈಗ ನಾನು ಮಾತಾಡಕ್ ಹೋಗಲ್ಲ, ನಾನು ಯಾರ ಹತ್ರ ಮಾತಾಡಬೇಕೋ ಮಾತಾಡ್ತೀನಿ. ಸರ್, ರಾಮನಗರ ಎಂಎಲ್ಎ ಮತ್ತೆ ಕುಂದಲ್ ಎಂಎಲ್ಎಗೆ ಪದೇ ಪದೇ ಅಧಿಕಾರ ಹಂಚಿಕೆ ಬಗ್ಗೆ ಹೇಳಿಕೆ ಕೊಡ್ತಾರೆ. ಯಾರಿಗಾದ್ರೂ ಯತೀಂದ್ರ ಅವ್ರಿಗೂ ನೋಟಿಸ್ ಜಾರಿ ಮಾಡ್ತೀರಾ ಸರ್ ಪಕ್ಷದ ವತಿಯಿಂದ? ಈಗ ನಾನು ಮಾತಾಡಕ್ ಹೋಗಲ್ಲ. ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಮತ್ತು ಮಾಜಿ ಸಂಸದ ಪ್ರತಾಪ್ ಸಿಂಹ ನಡುವಿನ ರಾಜಕೀಯ ವಾಕ್ಸಮರ ತಾರಕಕ್ಕೇರಿದೆ. ಒಬ್ಬರ ವಿರುದ್ಧ ಒಬ್ಬರು ಏಕವಚನದಲ್ಲಿ ಕೆಂಡ ಕಾರಿದ್ದು ವೈಯಕ್ತಿಕ ದಾಳಿಗಳ ಮೂಲಕ ಒಬ್ಬರಿಗೊಬ್ಬರು ತಿರುಗೇಟು ನೀಡಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ನನ್ನ ಬಗ್ಗೆ ವೈಯಕ್ತಿಕ ವಿಚಾರದ ಬಗ್ಗೆ ಮಾತನಾಡಿದ್ರೆ ಎಚ್ಚರ. ಮುಳ್ಳಂದೆ ಮುಖದ ಕರ್ನಾಟಕದ ಏಕೈಕ ಕಾಮಿಡಿ ಪೀಸ್ ಅಂದ್ರೆ ಪ್ರದೀಪ್ ಈಶ್ವರ್. ನಮ್ಮ ತಂದೆ ವಯಸ್ಸಿನಲ್ಲಿ ಇದ್ದಾಗ ಚಿಕ್ಕಬಳ್ಳಾಪುರ ಕಡೆ ಬಂದಿದ್ರೆ ನೀನು ಸುಂದರವಾಗಿ ಹುಟ್ಟುತ್ತಿದ್ದೆ. ನನ್ನ ಬಗ್ಗೆ ಮಾತಾಡುವಾಗ ಎಚ್ಚರಿಕೆ ಇರಬೇಕು ಮಗನೇ ಎಂದು ಏಕವಚನದಲ್ಲೇ ಸಿಂಹ ಕಿಡಿಕಾರಿದ್ದಾರೆ. ಅಲ್ಲದೆ ಪ್ರದೀಪ್ ಈಶ್ವರ್ಗೆ ಅವನ ಭಾಷೆಯಲ್ಲಿಯೇ ಉತ್ತರ ಹೇಳುತ್ತಿರುವುದಕ್ಕೆ ಕರ್ನಾಟಕದ ಜನರ ಕ್ಷಮೆ ಕೇಳುತ್ತೇನೆ ಎಂದು ಹೇಳಿದ್ದಾರೆ. ನಾನು ಮೊನ್ನೆ ಒಂದ್ಸರಿ ಬೆಳಗ್ಗೆ ಪಾರ್ಕಿಗೆ ಬಂದಾಗ್ಲೂ ಕೂಡ ಬೆಳಗ್ಗೆನೆ ಅವನ ಬಗ್ಗೆ ಕೇಳ್ಬಿಡಿ ಅಂತ ಹೇಳಿದ್ರಿ, ಇವತ್ತು ಕೇಳಿದ್ರಿ. ಈ ಪ್ರದೀಪ್ ಈಶ್ವರ್ ಕತ್ಲಲ್ಲಿ ಕಾಣಲ್ಲ, ಬೆಳಕಲ್ಲಿ ಹೊಳೆಯಲ್ಲ ಅವನು. ಮತ್ತು ಇವತ್ತಿನ ರಾಜಕೀಯ ಕಾಲಘಟ್ಟ ಹೇಗಿದೆ ಅಂತ ಹೇಳಿದ್ರೆ, ದೇವರಾಜ ಅರಸವರು, ನಿಜಲಿಂಗಪ್ಪನವರು, ವೀರೇಂದ್ರ ಪಾಟೀಲ್ರು, ರಾಮಕೃಷ್ಣ ಹೆಗಡೆ ಅವರು ಆ ಕಾಲದಲ್ಲಿ ಸಭ್ಯತೆ, ಸೌಜನ್ಯ, ಪರಸ್ಪರ ಗೌರವಗಳಿಂದ ರಾಜಕೀಯ ವಿರೋಧಿಗಳು ಕೂಡ ನಡ್ಕೊಳ್ತಾ ಇದ್ರು. ಆದ್ರೆ ಆ ಕಾಲಘಟ್ಟ ಹೋಗಿ ಇವತ್ತು ನೀಚ ಮಟ್ಟಕ್ಕೆ ಇಳಿದು ವೈಯಕ್ತಿಕ ನಿಂದನೆ ಮಾಡುವಂತಹ ಸನ್ನಿವೇಶದಲ್ಲಿ ನಾವೆಲ್ಲ ಇದ್ದೀವಿ. ಹಾಗಾಗಿ ಕರ್ನಾಟಕದ ಮಹಾಜನತೆಗೆ ನಾನು ಕ್ಷಮೆಯನ್ನು ಕೇಳ್ತಾ, ಮಹಾಜನತೆಯಲ್ಲಿ ಕ್ಷಮೆಯನ್ನು ಕೇಳ್ತಾ, ಕಡೆಯದಾಗಿ ಮೊನ್ನೆ ನನ್ನ ಮನೆಯಲ್ಲಿ ನನ್ನ ತಾಯಿಯತ್ತ ಬೆರಳು ತೋರಿಸುವಂತ ಒಂದು ತುಚ್ಛ ಹೇಳಿಕೆ ಕೊಟ್ಟಿರುವಂತ ಪ್ರದೀಪ್ ಈಶ್ವರನಿಗೆ ನಾನು ಅವನದೇ ಭಾಷೆನಲ್ಲಿ ಕಡೆಯದಾಗಿ ಉತ್ತರ ಕೊಡ್ತೀನಿ. ದಯವಿಟ್ಟು ಕರ್ನಾಟಕದ ಮಹಾಜನತೆ ನನ್ನನ್ನು ಇದೊಂದು ಸಾರಿ ಕ್ಷಮಿಸಬೇಕು. ಯಾಕೆಂತ ಹೇಳಿದ್ರೆ, ಕಲ್ಲು ಬಿಸಾಡಿರೋ ಹಣ್ಣು ಕೊಡೋದಕ್ಕೆ ನಾನು ಮಾವಿನ ಮರ ಅಲ್ಲ, ನಾನು ವಾಪಸ್ ಕಲ್ಲೇ ಬಿಸಾಡಬೇಕಾಗುತ್ತೆ. ಪ್ರದೀಪ್ ಈಶ್ವರ್ನಂತವರಿಗೆ ಇದು ಅರ್ಥ ಆಗಲ್ಲ. ಹಾಗಾಗಿ ಅವನ ಭಾಷೆನಲ್ಲೇ ಇವತ್ತು ಉತ್ತರನ ಕೊಡ್ತೀನಿ. ಪ್ರದೀಪ್ ಈಶ್ವರ, ನೀನು ಕತ್ಲಲ್ಲಿ ಕಾಣಲ್ಲ, ಬೆಳಕಲ್ಲಿ ಹೊಳೆಯಲ್ಲ. ನೀನು ಚಿಕ್ಕಬಳ್ಳಾಪುರದ ಗೌಡ್ರುಗಳು ಸುಧಾಕರ್ ಅವ್ರ ಬಗ್ಗೆ ಒಂದು ಸಣ್ಣ ಮುನಿಸಿಂದಾಗೆ ನಿನ್ನಂತ ಒಬ್ಬನ್ನ ತಲೆಕೆಟ್ಟವನ್ನ ಗೆಲ್ಲಿಸಿದೀವಿ ಅಂತ ಅವ್ರಿಗೆ ಅರಿವಾಗಿದೆ. ನೆಕ್ಸ್ಟ್ ಟೈಮ್ ಗೌಡ್ರು ಬಲಿಜರು ಎಲ್ಲ ಸೇರಿ ನಿನ್ನ ಬಡದೋಡಿಸ್ತಾರೆ, ಬಿಡು. ಆದ್ರೆ ನೀನು ಮೊನ್ನೆ ನನಗೆ ಹೇಳಿಕೆ, ನನ್ನ ಬಗ್ಗೆ, ನನ್ನ ತಾಯಿ ಬಗ್ಗೆ ದೃಷ್ಟಿಯಲ್ಲಿ ಇಟ್ಕೊಂಡು ನಿಂದನಾತ್ಮಕವಾಗಿ ಹೇಳಿಕೆ ಕೊಟ್ಟಿದ್ದಿಲ್ಲ, ಅದಕ್ಕೆ ನಿಂದೆ ಭಾಷೆಯಲ್ಲಿ ಉತ್ತರ ಕೊಡ್ತೀನಿ ನೋಡು. ಪ್ರದೀಪ್ ಈಶ್ವರ, ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮಪ್ಪಂಗ್ ಮಾತ್ರ ಹುಟ್ಟಿರೋದಪ್ಪ. ಇನ್ಯಾರು ವಾರಸದಾರ ಅದಕ್ಕೆ ಬರಲ್ಲ, ಆಸ್ತಿ ಕೇಳಕ್ ಬರಲ್ಲ. ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು, ಅದು ನಿಮ್ಮಪ್ಪ ಮಾತ್ರ ಹುಟ್ಟಿರೋದು. ಆದ್ರೆ ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ರೆ ನೀನ್ ಬಹಳ ಸುಂದರವಾಗಿ ಹುಟ್ಟುತ್ತಾ ಇದ್ದೇನೆ. ಇನ್ನೊಂದ್ಸಾರಿ ವೈಯಕ್ತಿಕವಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು ಮಗನೇ. ಇದನ್ನ ನಿನಗೆ ವಾರ್ನಿಂಗ್ ಕೊಟ್ಟು ಹೇಳ್ತಾ ಇದ್ದೀನಿ. ಪ್ರತಾಪ್ ಸಿಂಹ ಅವರ ವಾಗ್ದಾಳಿಗೆ ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿದ ಶಾಸಕ ಪ್ರದೀಪ್ ಈಶ್ವರ್ ಕೂಡ ಇದೇ ದಾಟಿಯಲ್ಲಿ ತಿರುಗೇಟು ನೀಡಿದ್ರು. ಎಷ್ಟು ಜನ ಗೌಡರ ಮಕ್ಕಳಿಗೆ ನೀನು ನೆರವಾಗಿದ್ದೀಯಾ? ನನ್ನ ಕ್ಷೇತ್ರದಲ್ಲಿ ನಾನು 2500 ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡಿದ್ದೇನೆ. ನಾನು ಕತ್ತಲಲ್ಲಿ ಕಾಣಲ್ವಂತೆ. ಅಯೋಗ್ಯ ನನ್ನನ್ನು ಕತ್ತಲಲ್ಲಿ ಯಾಕೆ ಹುಡುಕ್ತಾನೋ ಗೊತ್ತಿಲ್ಲ.
ಆತನಿಗೆ 50-50 ಬಿಸ್ಕೆಟ್ ಫೇವರೇಟ್ ಎಂದು ಪ್ರದೀಪ್ ಈಶ್ವರ್ ವ್ಯಂಗ್ಯವಾಡಿದ್ದಾರೆ. ಇನ್ನು ರಾಜ್ಯದ ಇಬ್ಬರು ಪ್ರಮುಖ ರಾಜಕಾರಣಿಗಳ ನಡುವಿನ ಈ ಬೀದಿ ಜಗಳ ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಸುಮ್ಮನೆ ಮಾತಲ್ಲಿ ಹೇಳೋದು, ಎಷ್ಟು ಜನ ಗೌಡ್ರ ಮಕ್ಕಳಿಗೆ ನೀನು ಫೀಸ್ ಕಟ್ಟಿದ್ಯಾ, ಎಷ್ಟು ಜನ ಗೌಡ್ರ ಮಕ್ಕಳಿಗೆ ಕಷ್ಟದಲ್ಲಿ ನಾಗಿದ್ಯಾ, ಎಷ್ಟು ಜನ ಪಾಪ ತಂದೆ ಅಥವಾ ತಾಯಿ ಕಳ್ಕೊಂಡಿರೋ ಗೌಡ್ರ ಮಕ್ಕಳಿಗೆ ನೀನು ಸಹಾಯ ಮಾಡಿದ್ಯಾ. ನನ್ನ ಕ್ಷೇತ್ರದಲ್ಲಿ ನಾನು 2,500 ಜನ ಗೌಡ್ರ ಮಕ್ಕಳಿಗೆ ಮನೆ ಹತ್ರ ಹುಡ್ಕೊಂಡೋಗಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. ಈ ಅಯೋಗ್ಯನಿಗೆ ಅದು ನೋಡೋಕ್ಕೆ ಟೈಮ್ ಇಲ್ಲ. ಇಲ್ಲ ಪಾಪ ಕರೆಕ್ಟಾಗಿ ಹೇಳಿದ್ದಾನೆ. ಅವನು ಕತ್ಲಲ್ಲಿ ಹುಡುಕ್ತಾ ಇದ್ದಾನೆ. ನೀನು ಹುಡುಗುರು, ನನ್ನನ್ನು ಹುಡುಕ್ಬೇಡ ಗುರು. ನಾನಂತೂ ಅಂದರೆ ಆತ ಕತ್ಲಲ್ಲಿ ನಾನು ಕಾಣಿಸಲ್ವಂತೆ, ಇವನು ಕತ್ಲಲ್ಲಿ ನನ್ನನ್ನು ಯಾಕೆ ಹುಡುಕ್ತಾ ಇದ್ದಾನೆ ಅಂತ. ಛೇ, ನಾನು ಹಂಗಲ್ಲ ಪ್ರತಾಪ. ಕ್ರ್ಯಾಕ್ ಜಾಕ್ 50-50 ಅದು ಪ್ರತಾಪಕ್ಕೆ ಫೇವ್ರೆಟ್ ಬಿಸ್ಕೆಟ್ ಪ್ಯಾಕ್. ಥ್ಯಾಂಕ್ ಯು ಸರ್. ಇನ್ನೊಂದು ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಈಗ ರಾಜಕೀಯವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸರ್. ನೋಡಿ, ನಾನು ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ. ಪಕ್ಷದ ವಿಚಾರ ಏನಿದ್ರು ನನ್ನ ಹೈಕಮಾಂಡ್, ನನ್ನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮಾತಾಡ್ತಾರೆ. ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತ. KPCCಯಲ್ಲಿ ಕಸ ಗುಡಿಸು ಅಂದರು, ಗುಡಿಸ್ತೀನಿ. ನಂದೇನಿದ್ರು ನನ್ನ ಪಕ್ಷದ ಐಡಿಯಾಲಜಿಗೆ ಏನು BJP JDS ಅವ್ರು ಮಾತಾಡ್ತಾರೆ ಅವ್ರನ್ನ ಪ್ರಶ್ನೆ ಮಾಡೋದು. ಪ್ರತಾಪ್ ಸಿಂಹ, ನೀನು ಕತ್ತಲಲ್ಲಿ ಏನನ್ನ ಹುಡುಕಿದೆ, ನನಗೆ ಉತ್ತರ ಕೊಡು. ಮುಗಿತಾ ಇಲ್ಲ ಬಿಸ್ಕೆಟ್ ಪ್ಯಾಕು. ಕ್ರ್ಯಾಕ್ ಜಾಕ್ 50-50. ಥ್ಯಾಂಕ್ ಯು ಸರ್. ಕರ್ನೂಲ್ನಲ್ಲಿ ಸಂಭವಿಸಿದ ಭೀಕರ ಬಸ್ ದುರಂತದಲ್ಲಿ ಖಾಸಗಿ ಐಷಾರಾಮಿ ಬಸ್ ಹೊತ್ತಿಉರಿದು 20ಕ್ಕೂ ಹೆಚ್ಚು ಪ್ರಯಾಣಿಕರು ಸಜೀವ ದಹನ ಆಗಿದ್ದಾರೆ. ಬೆಂಗಳೂರಿಗೆ ಬರುತ್ತಿದ್ದ ಖಾಸಗಿ ಬಸ್ ಮತ್ತು ಬೈಕ್ ಒಂದೇ ದಿಕ್ಕಿನಲ್ಲಿ ಚಲಿಸುತ್ತಿದ್ವು. ವೇಗವಾಗಿ ಬರುತ್ತಿದ್ದ ಬಸ್ ಮೊದಲು ಹಿಂಬದಿಯಿಂದ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ರಭಸಕ್ಕೆ ಬೈಕ್ ಕೆಳಗಡೆ ಬಿದ್ದಿದೆ. ಆದರೂ ಬಸ್ ಚಾಲಕ ನಿಲ್ಲಿಸದೆ ವೇಗವಾಗಿ ಚಲಾಯಿಸಿದ್ದಾನೆ. ಕೆಳಭಾಗದಲ್ಲಿ ಸಿಲುಕಿಕೊಂಡಿದ್ದ ಬೈಕ್ ಅನ್ನ 300 ಮೀಟರ್ ಎಳೆದುಕೊಂಡು ಬಂದಿದ್ದು, ಬೈಕ್ನಲ್ಲಿದ್ದ ಪೆಟ್ರೋಲ್ ಚೆಲ್ಲಿ ಕಿಡಿ ಹೊತ್ತಿದೆ. ಅದು ಬಸ್ ತಳಭಾಗಕ್ಕೆ ವ್ಯಾಪಿಸಿ ಡೀಸೆಲ್ ಟ್ಯಾಂಕ್ ಸ್ಫೋಟಗೊಂಡು ಕ್ಷಣ ಮಾತ್ರದಲ್ಲಿ ಬಸ್ ದಗದಗಿಸಿದೆ. ಶವಗಳ ಗುರುತು ಪತ್ತೆಗೆ ಹರಸಾಹಸ ಮುಂದುವರೆದಿದೆ. ಬಸ್ ಬಹುತೇಕ ಸುಟ್ಟು ಹೋಗಿದೆ. ಸುಮಾರು 15 ಪ್ರಯಾಣಿಕರು ಗಾಜು ಹೊಡೆದು ಹರಸಾಹಸ ಪಟ್ಟು ಹೊರಬಂದು ಜೀವ ಉಳಿಸಿಕೊಂಡಿದ್ದಾರೆ. ಬಸ್ನಲ್ಲಿದ್ದ ಇಬ್ಬರು ಚಾಲಕರ ಪೈಕಿ ಓರ್ವ ಪರಾರಿಯಾಗಿದ್ದು, ಮತ್ತೊಬ್ಬನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ದುರಂತ ಸಂಬಂಧ ತನಿಖೆ ಮುಂದುವರೆದಿದೆ. ಘಟನಾ ಸ್ಥಳಕ್ಕೆ FSL ತಂಡ ಆಗಮಿಸಿ ತನಿಖೆ ನಡೆಸುತ್ತಿದೆ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನಕುಮಾರ್ ಅವರು ಕೋರ್ಟ್ಗೆ ಮೆಮೊವೊಂದನ್ನು ಸಲ್ಲಿಸಿದ್ದಾರೆ. ಇದರಲ್ಲಿ ಉದ್ದೇಶಪೂರ್ವಕವಾಗಿಯೇ ಆರೋಪಿಗಳು ಕೋರ್ಟ್ನಲ್ಲಿ ವಿಚಾರಣೆ ವಿಳಂಬವಾಗುವಂತೆ ಮಾಡುತ್ತಿದ್ದಾರೆ. ಆದಷ್ಟು ಬೇಗ ವಿಚಾರಣೆ ಮುಗಿಸುವಂತೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ. ಪ್ರಕರಣದಿಂದ ತಮ್ಮನ್ನು ಮುಕ್ತಗೊಳಿಸುವಂತೆ ಕೋರಿ ಅರ್ಜಿಗಳನ್ನು ಸಲ್ಲಿಸುವ ಮೂಲಕ ವಿಚಾರಣೆ ವಿಳಂಬ ಮಾಡುವ ಯತ್ನ ಮಾಡುತ್ತಿದ್ದಾರೆ ಎಂದು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೋರ್ಟ್ಗೆ ಮೆಮೊ ಸಲ್ಲಿಸಿದ್ದಾರೆ. ಕೇಸ್ನಿಂದ ತಮ್ಮನ್ನು ಮುಕ್ತಗೊಳಿಸುವಂತೆ ಸಲ್ಲಿಸುವ ಅರ್ಜಿಗಳನ್ನೆಲ್ಲ ಎಲ್ಲ ಆರೋಪಿಗಳು ಒಟ್ಟಿಗೆ ಸಲ್ಲಿಸುವಂತೆ ಸುಪ್ರೀಂ ಕೋರ್ಟ್ ಸೂಚಿಸಿತ್ತು. ಆದರೆ ಈಗ ಒಬ್ಬರ ನಂತರ ಒಬ್ಬರು ಕೇಸ್ನಿಂದ ಮುಕ್ತಿಗೊಳಿಸುವಂತೆ ಕೋರಿ ಅರ್ಜಿ ಸಲ್ಲಿಸುತ್ತಿದ್ದಾರೆ. ಆರೋಪಿಗಳ ಪರ ವಕೀಲರಿಂದ ಉದ್ದೇಶಪೂರ್ವಕವಾಗಿ ವಿಳಂಬ ಧೋರಣೆ ಅನುಸರಿಸಲಾಗುತ್ತಿದೆ. ಕಳೆದ 2 ತಿಂಗಳಿನಿಂದ ಕೋರ್ಟ್ ಸಮಯವನ್ನು ಹಾಳು ಮಾಡುವ ಯತ್ನ ನಡೆಯುತ್ತಿದೆ. ಹೀಗಾಗಿ ಕೆಳ ನ್ಯಾಯಾಲಯದಲ್ಲಿ ಆದಷ್ಟು ಬೇಗ ವಿಚಾರಣೆ ಆರಂಭಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಈರುಳ್ಳಿ ಬೆಲೆ ಕುಸಿತ ಹಿನ್ನೆಲೆಯಲ್ಲಿ PDPS ಅಡಿಯಲ್ಲಿ ಖರೀದಿಸುವ ಪ್ರಯತ್ನ ನಡೆದಿದೆ ಎಂದು ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ತಿಳಿಸಿದ್ದಾರೆ. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಸುರಿದ ಭಾರೀ ಮಳೆಗೆ ಕಟಾವಿಗೆ ಬಂದಿರುವ ಈರುಳ್ಳಿ ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ. ಕಳೆದ ಸಾಲಿನ ಸರಾಸರಿ ಈರುಳ್ಳಿ ಮಾರುಕಟ್ಟೆ ಬೆಲೆಗೆ ಹೋಲಿಕೆ ಮಾಡಿದರೆ ಪ್ರಸಕ್ತ ಸಾಲಿನಲ್ಲಿ ಮಾರಾಟ ದರ ಉತ್ಪಾದನಾ ವೆಚ್ಚಕ್ಕಿಂತ ಕಡಿಮೆ ಇದೆ ಎಂದು ಅಧಿಕಾರಿಗಳು ವರದಿ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ PDPS ಅಡಿಯಲ್ಲಿ ಈರುಳ್ಳಿ ಖರೀದಿ ಮಾಡಲು ಅನುಮತಿ ನೀಡಬೇಕು ಎಂದು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ಮತ್ತು ಹಿಂಗಾರು ಸೇರಿ ಒಟ್ಟು 2.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಈರುಳ್ಳಿ ಬೆಳೆಯಲಾಗುತ್ತಿದ್ದು, ವಾರ್ಷಿಕ ಉತ್ಪನ್ನ 27 ಲಕ್ಷ ಮೆಟ್ರಿಕ್ ಟನ್ಗಳಾಗಿವೆ. ಪ್ರಮುಖವಾಗಿ ವಿಜಯಪುರ, ಚಿತ್ರದುರ್ಗ, ಬಾಗಲಕೋಟೆ, ವಿಜಯನಗರ, ಬೆಳಗಾವಿ, ಧಾರವಾಡ, ಕೊಪ್ಪಳ, ಗದಗ ಜಿಲ್ಲೆಗಳಲ್ಲಿ ಬೆಳೆಯಲಾಗುತ್ತಿದೆ. ಅತಿಯಾದ ಮಳೆಗೆ ಕಟಾವಿಗೆ ಬಂದ ಈರುಳ್ಳಿ ಬೆಳೆ ಹಾನಿಯಾಗಿ ದಿಢೀರ್ ಬೆಲೆ ಕುಸಿತಗೊಂಡಿದ್ದು, ಜಮೀನಿನಲ್ಲೇ ಈರುಳ್ಳಿ ಬೆಳೆ ನಾಶವಾಗಿರುವ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳು ಸಭೆ ಸೇರಿ ಚರ್ಚೆ ಮಾಡಿದ್ದು, MIS ಅಡಿಯಲ್ಲಿ ಖರೀದಿಸಲು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಶಿಫಾರಸು ಮಾಡಿದ್ರು. ಆದರೆ PDPS ಅಡಿ ಈರುಳ್ಳಿ ಖರೀದಿ ಸೂಕ್ತ ಎಂಬ ಅಭಿಪ್ರಾಯ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಅನುಮತಿ ಕೋರಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುತ್ತಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಸಮೂಹ ನಮಾಜ್ ಹೆಸರಿನಲ್ಲಿ ರಸ್ತೆ, ಸರ್ಕಾರಿ ಆವರಣ ಹಾಗೂ ಸಾರ್ವಜನಿಕ ಸೌಲಭ್ಯಗಳ ದುರುಪಯೋಗ ನಡೆಯುತ್ತಿರುವುದನ್ನು ಖಂಡಿಸಿ ತಕ್ಷಣವೇ ಸರ್ಕಾರ ನಿಷೇಧ ಸೂಚನೆ ಹೊರಡಿಸಬೇಕೆಂದು ಆಗ್ರಹಿಸಿ ಶ್ರೀರಾಮ ಸೇನೆಯಿಂದ ಶುಕ್ರವಾರದಂದು ಅಪರ ಜಿಲ್ಲಾಧಿಕಾರಿ ಮಂಜುನಾಥ್ ಅವರಿಗೆ ಮನವಿ ಸಲ್ಲಿಸಲಾಯಿತು.
ಈ ವೇಳೆ ಶ್ರೀರಾಮ ಸೇನೆ ರಾಜ್ಯ ದಕ್ಷಿಣ ಪ್ರಾಂತ ಸಹ ಕಾರ್ಯದರ್ಶಿ ಜಾನಕೆರೆ ಹೇಮಂತ್ ಮಾತನಾಡಿ, ರಾಜ್ಯದ ವಿವಿಧ ನಗರಗಳು ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಪ್ರತಿ ಶುಕ್ರವಾರ ಮತ್ತು ವಿಶೇಷ ದಿನಗಳಲ್ಲಿ ರಸ್ತೆ, ಬಸ್ ನಿಲ್ದಾಣ, ಸರ್ಕಾರಿ ಕಚೇರಿ ಆವರಣ, ಶೈಲಾ ಮೈದಾನ ಹಾಗೂ ಉದ್ಯಾನಗಳಂತಹ ಸಾರ್ವಜನಿಕ ಸ್ಥಳಗಳಲ್ಲಿ ಸಮೂಹ ನಮಾಜ್ ನಡೆಯುತ್ತಿದೆ. ಇದರಿಂದ ಸಾರ್ವಜನಿಕರ ಸಂಚಾರಕ್ಕೆ ಅಡ್ಡಿ ಉಂಟಾಗುತ್ತಿದೆ. ತುರ್ತು ಸೇವೆಗಳಾದ ಆಂಬ್ಯುಲೆನ್ಸ್ ಮತ್ತು ಅಗ್ನಿಶಾಮಕ ವಾಹನಗಳ ಚಲನವಲನಕ್ಕೂ ತೊಂದರೆಯಾಗುತ್ತಿದೆ. ಹಿಂದೂ ಹಬ್ಬಗಳು, ಜಾತ್ರೆಗಳು, ಗಣೇಶೋತ್ಸವ ಮತ್ತು ರಾಮನವಮಿ ಮೆರವಣಿಗೆಗಳಿಗೆ ಕಟ್ಟುನಿಟ್ಟಿನ ನಿಯಮ ಹೇರಲಾಗುತ್ತದೆ. ಆದರೆ ರಸ್ತೆ ಮೇಲೆ ನಡೆಯುವ ನಮಾಜ್ ಕುರಿತು ಸರ್ಕಾರ ಮೌನದಲ್ಲಿರುವುದು ಧಾರ್ಮಿಕ ವೈಷಮ್ಯದ ಉದಾಹರಣೆ ಎಂದು ಅವರು ಆರೋಪಿಸಿದರು. ಪ್ರತಿಭಟನೆಯಲ್ಲಿ ಶ್ರೀರಾಮಸೇನೆ ಉಪಾಧ್ಯಕ್ಷ ಕೆಕೆ ಪುನೀತ್ ಕಾಳನಹಳ್ಳಿ, ಪ್ರಧಾನ ಕಾರ್ಯದರ್ಶಿ ಎಂಜಿ ಧರ್ಮನಾಯಕ್, ನಗರಾಧ್ಯಕ್ಷ ದರ್ಶನ ಮಹೇಶ್ ಸೇರಿದಂತೆ ಹಲವರು ಭಾಗವಹಿಸಿದರು. ನಮಗಳಿಗೆ ಅಶಾಂತಿಯನ್ನು ಉಂಟು ಮಾಡ್ತಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಇವತ್ತೇನು ನಾವು ರಾಜ್ಯಪಾಲರಿಗೆ ಮನವಿ ಕೊಡೋಕ್ಕಿದ್ದೀವಿ. ಇವತ್ತು ಹಿಂದೂ ಸಂಘಟನೆಗಳಿಗೆ ನಿಷೇಧ ಕಾಯ್ದೆ ಹೇರೋದಾದರೆ ಕರ್ನಾಟಕ ರಾಜ್ಯದಲ್ಲಿ ಪ್ರತಿನಿತ್ಯ ಒಂದಿಲ್ಲ ಒಂದು ವಿಚಾರಗಳಲ್ಲಿ ಈ ಮುಸಲ್ಮಾನರು ಇವತ್ತೇನು ನಮಾಜ್ ಮಾಡ್ತಕ್ಕಂಥ ಸಂದರ್ಭ ಸಾರ್ವಜನಿಕ ಸ್ಥಳಗಳಲ್ಲಾಗಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ ಮತ್ತು ಪಾರ್ಕ್ಗಳಲ್ಲಿ ಸಾರ್ವಜನಿಕ ಏನು ಕೇಂದ್ರಗಳಿದ್ದಾವೆ ಅಂಥ ಕೇಂದ್ರಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಸಾರ್ವಜನಿಕರಿಗೆ ಅಶಾಂತಿಯನ್ನು ಉಂಟು ಮಾಡ್ತಾರೆ. ಈ ಸಂದರ್ಭವನ್ನು ದುರುಪಯೋಗ ಮಾಡ್ಕೊತಾರೆ. ಅದಕ್ಕೋಸ್ಕರ ನಾವು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೀವಿ, ರಾಜ್ಯಪಾಲರಿಗೆ ಮನವಿ ಮಾಡ್ತೀವಿ, ಕೂಡಲೇ ರಾಜ್ಯ ಸರ್ಕಾರಕ್ಕೆ ಹೆಚ್ಚಿಸಬೇಕಾಗಿದೆ. ಯಾಕೆ ಅಂತಂದರೆ ಇವತ್ತು ಬೀದಿಗಳಲ್ಲಿ, ರಸ್ತೆಗಳಲ್ಲಿ ಸಾರ್ವಜನಿಕರಿಗೆ ತಿರುಗಾಡೋಕ್ಕೆ ಅವಕಾಶ ಇಲ್ಲ. ಅಂಥ ಜಾಗಗಳಲ್ಲಿ ನಮಾಜ್ ಮಾಡ್ತಕ್ಕಂಥ ಸಂದರ್ಭ ನಿರ್ಮಾಣವಾಗಿದೆ. ಅದಕ್ಕೋಸ್ಕರ ರಾಜ್ಯ ಸರ್ಕಾರಕ್ಕೆ ನಾವು ರಾಜ್ಯಪಾಲರ ಮುಖಾಂತರ ಹೇಳ್ತಾ ಇದ್ದೀವಿ, ನೀವು ನಿಷೇಧ ಮಾಡಿದ್ದೇ ಆದರೆ ನೀವು ಈ ನಮಾಜ್ ಮಾಡ್ತಾರಲ್ಲ ಜಿಹಾದಿಗಳು, ಮುಸಲ್ಮಾನ್ ಜಿಹಾದಿಗಳು, ಇದನ್ನು ಕೂಡ ನಿಷೇಧ ಮಾಡಬೇಕಾಗತ್ತೆ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಮಾಡುವಂಥದ್ದು ತಾರತಮ್ಯ ಆಗಬಾರ್ದು ಅಂತೇಳಿ ಸಂದರ್ಭದಲ್ಲಿ ನಾವು ಎಚ್ಚರಿಕೆ ನೀಡ್ತಾ ಇದ್ದೀವಿ. ವಿಶೇಷವಾಗಿ ರಾಜ್ಯಪಾಲರು ಇದ್ರ ಬಗ್ಗೆ ಗಮನವಹಿಸಿ ರಾಜ್ಯ ಸರ್ಕಾರಕ್ಕೆ ಸೂಕ್ತ ನಿರ್ದೇಶನ ನೀಡಲಿಲ್ಲ ಅಂತಂದರೆ ಕರ್ನಾಟಕ ರಾಜ್ಯದಂತ ನಾವು ಶ್ರೀರಾಮ ಸೇನೆಯಿಂದ ಬೃಹತ್ ಪ್ರತಿಭಟನೆ ಇಟ್ಕೊಂಡು ಮುಂದೆ ಆಗುವಂಥ ಅನಾಹುತಕ್ಕೆ ಇದೇ ರಾಜ್ಯ ಸರ್ಕಾರ ಹೊಣೆ ಆಗ್ತಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಹೇಳ್ತಾ ಇದ್ದೀವಿ. ಜಾನಕಿ ರಮೇಶ್, ಶ್ರೀರಾಮ ಸೇನೆ ರಾಜ್ಯ ಸಹ ನಿರ್ದೇಶಕರು. ಇದೇ ಪುನೀತ್, ನಮ್ಮ ಪುನೀತ್ ಜಿಲ್ಲಾ ಉಪಾಧ್ಯಕ್ಷರು, ಧರ್ಮನಾಯಕ್ ಪ್ರಧಾನ ಕಾರ್ಯದರ್ಶಿ, ದರ್ಶನ್ ನಗರ ಅಧ್ಯಕ್ಷರು, ಪ್ರದೀಪ್ ನಗರ ಹಾಸನ ತಾಲೂಕು ಅಧ್ಯಕ್ಷರು, ಕಾಳನಹಳ್ಳಿ ಅಮಿತ್ ಅರ್ಕಲಗೋಡು ತಾಲೂಕು ಅಧ್ಯಕ್ಷರು, ಮಂಜುನಾಥ್ ಗೋರಕ್ಷಕರು. 2010ರಲ್ಲಿ ಭಟ್ಕಳ ತಾಲೂಕಿನ ಮುರುಡೇಶ್ವರದಲ್ಲಿ ನಡೆದ ಯಮುನಾ ನಾಯ್ಕ್ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣದಲ್ಲಿ ಕೋರ್ಟ್ ಆದೇಶದಂತೆ ಶೀಘ್ರ ಮರು ತನಿಖೆ ಮುಗಿಸಿ ನಿಜವಾದ ಆರೋಪಿಯನ್ನು ಗುರುತಿಸಿ ಶಿಕ್ಷಿಸುವಂತೆ ಒತ್ತಾಯಿಸಿ ಶ್ರೀರಾಮ ಸೇನೆ ವತಿಯಿಂದ ಶುಕ್ರವಾರ ತಾಲೂಕಿನ ಸಹರಾ ಠಾಣೆಯಲ್ಲಿ ಡಿವೈಎಸ್ಪಿ ಮಹೇಶ್ ಕೆ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಮನವಿ ನೀಡಿ ಶ್ರೀರಾಮ ಸೇನೆ ಉತ್ತರ ಪ್ರಾಂತೀಯ ಉಪಾಧ್ಯಕ್ಷ ಜಯಂತ್ ನಾಯ್ಕ್ ಮಾತನಾಡಿ, ಯಮುನಾ ನಾಯಕ್ ಕೊಲೆ ಪ್ರಕರಣ ನಡೆದು 15 ವರ್ಷ ಕಳೆದಿದೆ. ಈ ಪ್ರಕರಣದಲ್ಲಿ ಅಮಾಯಕ ವೆಂಕಟೇಶ್ ಹರಿಕಾಂತನನ್ನ ಸಿಲುಕಿಸಿ ಸುಮಾರು 7 ವರ್ಷಗಳ ಕಾಲ ಜೈಲುವಾಸವನ್ನು ಅನುಭವಿಸುವಂತೆ ಮಾಡಲಾಯಿತು. ನಂತರ ಜಿಲ್ಲಾ ನ್ಯಾಯಾಲಯ ಅವರನ್ನು ಆರೋಪ ಮುಕ್ತಗೊಳಿಸಿ ಬಿಡುಗಡೆ ಮಾಡಿ ಪ್ರಕರಣದ ಮರು ತನಿಖೆಗೆ ಆದೇಶ ನೀಡಿತು. ಈ ಕುರಿತಾಗಿ ಈ ಹಿಂದೆಯೂ ನಾವು ಡಿವೈಎಸ್ಪಿ ಅವರಿಗೆ ಮನವಿ ಸಲ್ಲಿಸಿದ್ದು ಇನ್ನೂ ಮರು ತನಿಖೆ ಪೂರ್ಣಗೊಂಡಿಲ್ಲ. ಇದೀಗ ಡಿವೈಎಸ್ಪಿ ಮಹೇಶ್ ಕೆ ತನಿಖೆ ಒಂದು ಹಂತಕ್ಕೆ ಬಂದಿದ್ದು ಆದಷ್ಟು ಬೇಗ ನ್ಯಾಯ ಒದಗಿಸಿಕೊಡುವ ಭರವಸೆ ನೀಡಿದ್ರು ಇದ್ರು. ನಾಯಕದ್ದು ಈಗ ಹೇಳಿದ್ರು, ಈಗ ಡಿವೈಎಸ್ಪಿ ಸಾಹೇಬರು ಹೇಳಿದ್ರು, ಇಲ್ಲ ನೀವು ನಮಗೆ ಇದಾಗಿದ್ದೀರಿ, ಸಿಕ್ಕಿದ್ರಿ, ನಾವು ನಿಮಗೆ ಇದು ಮಾಡಿಕೊಡ್ತೇವೆ, ಭರವಸೆ ಕೊಟ್ಟಿದ್ದಾರೆ ನಮ್ಮ ಹತ್ರ. ಆಯಿತಾ, ಈಗ ಏನು ಮಾಡ್ತಾರೆ ಅಂತೇಳಿ ಈಗ ನೋಡ್ಬೇಕು. ಮುಂದಿನ ಈಗ ಏನು ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂದಿನ ಹೋರಾಟ ನಮ್ಮದು ದೊಡ್ಡದಾಗತ್ತೆ. ಸ್ಟೇಷನ್ ಎದುರುಗಡೆ ಧರಣಿ ಕುಳಿದು ಆಗ್ಬೋದು. ಆಮೇಲೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮುತಾಲಿಕರು ಹೇಳಿದ್ದಾರೆ, ನೀವು ಏನಂತ DSP ಜೊತೆ ಮಾತಾಡ್ಕೊ ಬನ್ನಿ, ನಾವು ಆಮೇಲೆ ಸ್ಟೇಟ್ ಕಮಿಟಿ ಜೊತೆ ಮಾತಾಡಿ ನಾವು ಏನಾದ್ರು ಇದ್ರ ಬಗ್ಗೆ ಒಂದು ನಿರ್ಣಯ ತಗೊಳ್ಳುವ. ನಾನು ಮಾಧ್ಯಮದ ಮೂಲಕ ಹೇಳೋದನ್ನು ಸರ್, ನಾವು ಇನ್ನು ಇವರಿಗೆ ಟೈಮ್ ಕೊಡೋದಿಲ್ಲ. ಈ ನೋಡಿ 2017ರಲ್ಲಿ ಕೋರ್ಟು ಇವ್ರಿಗೆ ಡೈರೆಕ್ಷನ್ ಕೊಡ್ತು, ವಾಪಸ್ ಮರು ತನಿಖೆ ಮಾಡಿ ನಿಜವಾದ ಆರೋಪಿ ಹಿಡೀರಿ ಅಂತೇಳಿ. 2017, ಈಗ 2025, 8 ವರ್ಷ ಆಯಿತು ಸರ್. ಮತ್ತೆ ನಮ್ಮ ಹತ್ರ ಇವ್ರಿಗೆ ಟೈಮ್ ಕೊಡ್ಲಿಕ್ಕೆ ಆಗೋದಿಲ್ಲ. ಇದನ್ನು ಕೋರ್ಟ್ ಮೂಲಕ ಮತ್ತೆ ಒತ್ತಡ ತರೋಕ್ಕಾಗಲ್ಲ ಇವ್ರ ಮೇಲೆ. ಅದು ಕೋರ್ಟ್ ಬಿಟ್ಟು ಸರ್, ಕೋರ್ಟ್ ಇಟ್ಟದ್ದು ಕೇಳಬೇಕಿತ್ತು. ಕೋರ್ಟು ಸಹ ಇವತ್ತು ಚಾಟಿ ಬೀಸಬೇಕಿತ್ತು ಇವರಿಗೆ. ನಾವು ನಿಮ್ಗೆ ಡೈರೆಕ್ಷನ್ ಕೊಟ್ಟಿತ್ತು, ನೀವೇನು ಮಾಡಿರಿ ಅಂತೇಳಿ ಕೋರ್ಟ್ ಕೇಳಬೇಕಿತ್ತು ಇವರಿಗೆ. ಕೋರ್ಟು ಸಹ ಏನೂ ಕೇಳಲಿಲ್ಲ. ಕೋರ್ಟ್ ಕೇಳದ ಸಲುವಾಗಿ ನಾವು ಇಲ್ಲಿ ಬಂದು ಇವ್ರ ಹತ್ರ ಕೂತ್ಕೊಳ್ಳೋದು ಅನಿವಾರ್ಯವಾಯ್ತು. ಆಯಿತಾ, ಅದು ಸಲುವಾಗಿ ನಾವೇನು ಹೇಳ್ತಿದ್ದೇವೆ, ಮುಂದಿನ ದಿನಗಳಲ್ಲಿ ನಾವು ಯಾವ ಹಂತಕ್ಕೆ ಹೋರಾಟ ತಗೊಳ್ತೀವಿ ಅಂತೇಳಿ ಗೊತ್ತಾಗೋದಿಲ್ಲ. ಆಮೇಲೆ ನೀವು ಕೇಸ್, ಆಮೇಲೆ ಕೋಮುಗಲಭೆ ಆಗತ್ತೆ, ಭಟ್ಕಳದಲ್ಲಿ ಕೋಮುಗಲಭೆ ಆಗತ್ತೆ, ಹಾಗಾಗತ್ತೆ, ಹೀಗಾಗತ್ತೆ ಅಂತ ಹೇಳಿದ್ರೆ ಅದಕ್ಕೆ ಹೊಣೆ ಪೊಲೀಸ್ ಅಧಿಕಾರಿನೇ. ಇದು SP ಅವರು ಈ ಕೇಸಿನ ಬಗ್ಗೆ
ಭಾಳ ಇದ್ರ ಬಗ್ಗೆ ತನಿಖೆ ಮಾಡಿ ಅವರು ಸಹ ಈ ಕೇಸಿನ ಬಗ್ಗೆ ಕ್ರಮ ವಹಿಸ್ಬೇಕಂತ ಹೇಳಿ ನಾವು ಮಾಧ್ಯಮದ ಹತ್ರ ಕೇಳ್ತಾವನೆ. ಮತ್ತು ನಮ್ಮ ತಾಲೂಕಿನ ಮೀನುಗಾರ ಸಚಿವರಾದ ಮಂಕಳ್ಳ ಇದ್ರವರು ಅವ್ರಿಗೂ ಸಹ ನಮ್ಮ ಮಾಧ್ಯಮದ ಮೂಲಕ ಹೇಳ್ತಾವನೆ. ನಮ್ಮದೇ ಊರದವರು, ನಮ್ಮೂರದೇ ಹುಡುಗಿ, ನಿಮಗೂ ಗೊತ್ತಿರ್ಬೋದು ಆ ಟೈಮಲ್ಲಿ ಆಗಿದ್ದು. ನೀವು ಸಹ ಪೊಲೀಸ್ ಇಲಾಖೆಯ ಜೊತೆ ಮಾತಾಡಿ ಇದಕ್ಕೆ ಏನಾದ್ರು ಒಂದು ಕ್ರಮ ತರುವಂಥದ್ದು ಮಾತಾಡಿ ಅಂತ ಹೇಳಿ ನಾನು ಮಾನ್ಯ ಸಚಿವರು ಮಂಕಳ ಇದ್ದರಿಗೆ ಒತ್ತಾಯ ಮಾಡ್ತಿದ್ದೇನೆ. ಈ ಸಂದರ್ಭದಲ್ಲಿ ಶ್ರೀರಾಮ ಸೇನೆ ಪ್ರಮುಖರಾದ ರಾಘು ನಾಯಕ್, ಮಂಜುನಾಥ್ ನಾಯಕ್, ರಾಮನಾಯಕ್, ನಾಗರಾಜ್ ನಾಯಕ್, ಸಂತೋಷ್ ನಾಯಕ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಆದಾಯದಲ್ಲಿ ಹೊಸ ದಾಖಲೆಯತ್ತ ಹಾಸನಾಂಬೆ ಹೆಜ್ಜೆ. ಈ ಬಾರಿಯ ಮಹೋತ್ಸವ ಕಾಣಿಕೆ 25.59 ಕೋಟಿಗೆ ಏರಿಕೆ. ಹುಂಡಿಯಲ್ಲಿ ಚಿನ್ನ, ಬೆಳ್ಳಿ, ನಿಷೇಧಿತ ನೋಟು, ಭಕ್ತರ ಪತ್ರಗಳು ಪತ್ತೆ. ನಾನು ಶಿಸ್ತಿನ ಜೊತೆ ನಿಲ್ಲುತ್ತೇನೆ, ಎಲ್ಲಿ ಮಾತನಾಡಬೇಕು ಅಲ್ಲಿ ಮಾತನಾಡುತ್ತೇನೆ. ಯತೀಂದ್ರಗೆ ಡಿಕೆಶಿ ಪರೋಕ್ಷ ಗುನ್ನ. ರಾಜಕೀಯ ಮುಖಂಡರ ಏಕವಚನ ವಾರ್. ಮುಳ್ಳಂದಿ ಮುಖದ ಕಾಮಿಡಿ ಪೀಸ್ ಎಂದ ಸಿಂಹ. ಅಯೋಗ್ಯ 50-50 ಬಿಸ್ಕಟ್ ಫೇವರಿಟ್ ಎಂದು ಪ್ರದೀಪ್ ಈಶ್ವರ್ ತಿರುಗೇಟು. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿಬಿಸಿ ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.